ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ನಿಮ್ಮೆಲ್ಲರಿಗೂ ಜಮಖಂಡಿ ಸಕ್ಸಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ಟಾಪಿಕ್ 6ನೇ ತರಗತಿ ವಿಜ್ಞಾನದ ಮೇಲಿನ ಪ್ರಶ್ನೆಗಳು. ನನ್ನ ಹೆಸರು ಅರುಣ್ ಅಂತ. ನೋಡಿ, ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ನಿಮಗೆ GPSTR, HSTR, PSTR ಎಲ್ಲ ತರಹದ ತರಗತಿಗಳು ಸಿಗುತ್ತವೆ. ನಮ್ಮಲ್ಲಿ ಪೇಡ್ ಕ್ಲಾಸ್ಗಳು ಕೂಡ ಇರುತ್ತವೆ. ಯಾವುದೇ ತರಗತಿ ಬಗ್ಗೆ ಹೆಚ್ಚಿನ ಮಾಹಿತಿ ಬಗ್ಗೆ ಬೇಕಾದರೆ ಈ ಕೆಳಗಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಜಾಯ್ನ್ ಆಗಬಹುದು. ಇನ್ನೂ ಒಂದು ಸ್ಪೆಷಲ್ ಆಫರ್ ಏನಿದೆ ಅಂದರೆ PSTR ಕ್ಲಾಸ್ಗಳು ಕೇವಲ 299 ರೂಪಾಯಿಗೆ ನಿಮಗೆ ಜಮಖಂಡಿ ಸಕ್ಸಸ್ ಅಕಾಡೆಮಿಯಲ್ಲಿ ಸಿಗುತ್ತವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಜಾಯ್ನ್ ಆಗಬಹುದು. ಇದೇ ರೀತಿ ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಆನ್ಲೈನ್ ಟೆಸ್ಟ್ ಸಿರೀಸ್ಗಳನ್ನು ಕೂಡ ನಡೆಸುತ್ತೇವೆ. HSTR ಪೇಪರ್ 1, ಪೇಪರ್ 2 ಮತ್ತು GPSTR ಪೇಪರ್ 1, ಪೇಪರ್ 2 ಹಾಗೂ PSTR ಇದೇ ಸ್ಪೆಷಲ್ ಆಫರ್ ಕೇವಲ 299 ರೂಪಾಯಿಗೆ ನಿಮಗೆ ನಮ್ಮ ಅಕಾಡೆಮಿಯಲ್ಲಿ ಸಿಗುತ್ತವೆ. ಇವುಗಳ ಎಲ್ಲದರ ಬಗ್ಗೆ ಮಾಹಿತಿ ಬೇಕಾದರೆ ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ ಜಾಯ್ನ್ ಆಗಬಹುದು. ಹಾಗಾದರೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ನಮ್ಮ ಸೌರವ್ಯೂಹವು ಈ ಕೆಳಗಿನ ಯಾವ ಗ್ಯಾಲಕ್ಸಿಯಲ್ಲಿದೆ? 1 ಆಪ್ಷನ್ ಎ ಆಂಡ್ರೋಮಿಡಾ, ಆಪ್ಷನ್ ಬಿ ಆಕಾಶಗಂಗೆ, ಆಪ್ಷನ್ ಸಿ ತ್ರಿಕೋನ ಗ್ಯಾಲಕ್ಸಿ, ಆಪ್ಷನ್ ಡಿ ಸುಂಟರ ಗಾಳಿ. ನಮ್ಮ ಸೌರವ್ಯೂಹ ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಯಾವ ಗ್ಯಾಲಕ್ಸಿ ಐತೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಆನ್ಸರ್ ಯಾವುದಾಗತ್ತೆ ಅಂದ್ರೆ ಆಪ್ಷನ್ ಬಿ ಆಕಾಶಗಂಗೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮಿಲ್ಕಿ ವೇ ಅಂತೇಳಿ ಕರಿತೀವಿ. ಇದಕ್ಕೆ ನಾವು ಮಿಲ್ಕಿ ವೇ ಅಂತೇಳಿ ಇಂಗ್ಲೀಷ್ ಒಳಗೆ ಕರಿತೀವಿ. ನಮ್ಮ ಸೋಲಾರ್ ಸಿಸ್ಟಮ್ ಯಾವ ಗ್ಯಾಲಕ್ಸಿ ಒಳಗೆ ಕಂಡು ಬರುತ್ತೆ ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗೆ ಕಂಡು ಬರುತ್ತೆ. ಪ್ರಶ್ನೆ 2, ಧೂಮಕೇತುಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ ತಮ್ಮದೇ ಆದ ಬೆಳಕನ್ನು ಹೊರಸೂಸುವಂಥ ಬೃಹತ್ ಆಕಾಶಕಾಯಿಗಳು, ಆಪ್ಷನ್ ಬಿ ಧೂಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿರುವ ಬೃಹತ್ ಆಕಾಶಕಾಯಿಗಳು, ಆಪ್ಷನ್ ಸಿ ಹೆಚ್ಚಾಗಿ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡುಬರುವ ಕಲ್ಲಿನ ಆಕಾಶಕಾಯಿಗಳು, ಆಪ್ಷನ್ ಡಿ ಸೂರ್ಯನ ಕಡೆಗೆ ಬಾಲವನ್ನು ಹೊಂದಿರುವಂಥ ಸಣ್ಣ ಆಕಾಶಕಾಯಿಗಳು. ಹಾಗಾದರೆ ಧೂಮಕೇತುಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ನೋಡ್ರಿ, ಈ ಪ್ರಶ್ನೆಯ ಉತ್ತರ ಯಾವುದಾಗುತ್ತದೆ ಅಂದರೆ ಧೂಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿರುವಂತಹ ಬೃಹತ್ ಆಕಾಶಕಾಯಿಗಳಿಗೆ ನಾವೇನಂತ ಕರಿತೀವಿ ಅಂದರೆ ಧೂಮಕೇತುಗಳು ಅಂತೇಳಿ ಕರಿತೀವಿ. ಪ್ರಶ್ನೆ 3, ಸೌರವ್ಯೂಹದಲ್ಲಿನ ಅತಿ ದೊಡ್ಡ ಗ್ರಹ ಯಾವುದು? ವಿಚ್ ಈಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್ ಆರ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದಿ ಅವರ್ ಸೋಲಾರ್ ಸಿಸ್ಟಮ್? ಹಾಗಾದರೆ ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಮಂಗಳ. ಹಾಗಾದರೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದಾಗುತ್ತೆ ಅಂದರೆ ಉತ್ತರ ಆಪ್ಷನ್ ಸಿ ಗುರುಗ್ರಹ. ಆಪ್ಷನ್ ಸಿ ಯಾವುದಾಗುತ್ತದೆ? ಗುರುಗ್ರಹವಾಗುತ್ತದೆ. ಇನ್ನು ಪ್ರಶ್ನೆ 4, ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಮುಖ್ಯವಾಗಿ ಎಲ್ಲಿ ಕಂಡು ಬರುತ್ತವೆ? ನಾವು ಇವಾಗ ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ ಅಂದರೆ ಆಸ್ಟೆರಾಯ್ಡ್ಸ್ ಅಂತೇಳಿ ಕರಿತೀವಿ. ಪ್ರಶ್ನೆ ಏನಂತಂದ್ರೆ ಒಂದು ಬೆಲ್ಟ್ ಕಂಡು ಬರುತ್ತೆ, ಆಸ್ಟೆರಾಯ್ಡ್ ಬೆಲ್ಟ್ ಅಂತೇಳಿ. ಅದು ಮುಖ್ಯವಾಗಿ ಸೋಲಾರ್ ಸಿಸ್ಟಮ್ ಒಳಗೆ ಎಲ್ಲಿ ಕಂಡು ಬರುತ್ತೆ ಅಂತೇಳಿ. ಸೋಲಾರ್ ಸಿಸ್ಟಮ್ ಒಳಗೆ ನಾವು ಪ್ಲಾನೆಟ್ಸನ್ನು 2 ಟೈಪನ್ನಾಗಿ ಮಾಡ್ತೀವಿ. ಒಂದು ಇಂಟರ್ನಲ್ ಪ್ಲಾನೆಟ್ಸ್, ಇನ್ನೊಂದು ಔಟರ್ ಪ್ಲಾನೆಟ್ಸ್ ಅಂತೇಳಿ. ಇನ್ನರ್ ಪ್ಲಾನೆಟ್ಸ್ ಆ್ಯಂಡ್ ಅನದರ್ ಒನ್ ಇಸ್ ದಿ ಔಟರ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ಸ್ ಯಾವ ಬರ್ತಾವೆ ಅಂದರೆ ಮೊದಲ ಬಾರಿಗೆ ಬರುವಂಥ 4 ಪ್ಲಾನೆಟ್ಗಳನ್ನು, ಅವಕ್ಕೆ ನಾವು ಇನ್ನೂ ಒಂದು ಏನಂತ ಕರಿತೀವಿ ಅಂದರೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತವೆ ಪ್ರಶ್ನೆ. ಈ ಪ್ರಶ್ನೆಯ 1ನೇ ಆಪ್ಷನ್ ಏನಿದೆ ಅಂದರೆ ಸೂರ್ಯ ಮತ್ತು ಬುಧ ಗ್ರಹಗಳ ನಡುವೆ ಕಂಡು ಬರುತ್ತದೆ. 2ನೇ ಆಪ್ಷನ್ ಬಿ ಶನಿ ಮತ್ತು ಯುರೇನಸ್ ಗ್ರಹಗಳ ನಡುವೆ ಕಂಡುಬರುತ್ತದೆ. ಆಪ್ಷನ್ ಸಿ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರುತ್ತದೆ. ಆಪ್ಷನ್ ಡಿ ನೆಪ್ಚೂನ್ ಗ್ರಹದ ಆಚೆಗೆ ಕಂಡುಬರುತ್ತದೆ. ಹಾಗಾದರೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಏನು ಕಂಡು ಬರುತ್ತೆ ಅಂದರೆ ಆಸ್ಟೆರಾಯ್ಡ್ ಬೆಲ್ಟ್. ಈ ಕ್ಷುದ್ರ ಗ್ರಹಗಳು ಮುಖ್ಯವಾಗಿ ಏನಕ್ಕ ಅಂದರೆ ಕಂಡು ಬರ್ತಾವ್ರಿ. ಹಾಗಾದ್ರೆ ರೀ ಪ್ರಶ್ನೆ 5, ಯಾವ ಆಕಾಶಕಾಯವು ತನ್ನದೇ ಆದ ಬೆಳಕು ಮತ್ತು ಶಾಖವನ್ನು ಹೊರಸೂಸುತ್ತದೆ? ನಮ್ಮಲ್ಲಿರುವಂಥ ಪ್ಲಾನೆಟ್ಸ್ ಒಳಗೆ ಯಾವ ಒಂದು ಆಕಾಶಕಾಯಿಗಳು ಸೆಲೆಸ್ಟಿಯಲ್ ಬಾಡಿ ತನ್ನದೇ ಆದಂಥ ಲೈಟ್ ಮತ್ತು ಹೀಟನ್ನು ಅಥವಾ ಬೆಳಕು ಮತ್ತು ಶಾಖವನ್ನು ಹೊರಸೂಸುತ್ತದೆ ಅಂತ ಪ್ರಶ್ನೆ ಇದೆ. 1ನೇ ಆಪ್ಷನ್ ಎ ಭೂಮಿ, 2ನೇ ಆಪ್ಷನ್ ಬಿ ಚಂದ್ರ, 3ನೇ ಆಪ್ಷನ್ ಸಿ ಸೂರ್ಯ, 4ನೇ ಆಪ್ಷನ್ ಡಿ ಮಂಗಳ. ಹಾಗಾದರೆ ಈ ಪ್ರಶ್ನೆಯ ಉತ್ತರ ಯಾವುದಾಗುತ್ತದೆ ಎಂದರೆ ಆಪ್ಷನ್ ಸಿ ಸೂರ್ಯ. ಆಪ್ಷನ್ ಸಿ ಸೂರ್ಯ. ಮುಂದಿನ ಪ್ರಶ್ನೆ, ರಾತ್ರಿ ಆಕಾಶದಲ್ಲಿ ಬೆಳಕಿನ ಗೆರೆಯಂತೆ ಗೋಚರಿಸುವ ಸಣ್ಣ ಆಕಾಶಕಾಯಗಳಿಗೆ ಸಾಮಾನ್ಯವಾಗಿ ಬಳಸುವ ಪದ ಯಾವುದು? ಆಪ್ಷನ್ ಎ ಸೂರ್ಯನ ಸುತ್ತ ಸುತ್ತುವ ಬಂಡೆಗಳು, ಆಪ್ಷನ್ ಬಿ ಬಾಲವನ್ನು ಹೊಂದಿರುವ ಮಂಜುಗಡ್ಡೆಯ ಕಾಯಿಗಳು, ಆಪ್ಷನ್ ಸಿ ಬೀಳುವ ನಕ್ಷತ್ರಗಳು, ಆಪ್ಷನ್ ಡಿ ಭೂಮಿಯ ಮೇಲೆ ಬಿದ್ದ ಬಂಡೆಗಳ ತುಣುಕುಗಳು. ಹಾಗಾದರೆ 6ನೇ ಪ್ರಶ್ನೆಯ ಉತ್ತರ ಯಾವುದಾಗುತ್ತಂದರೆ ಬೀಳುವ ನಕ್ಷತ್ರಗಳು. ಸಿ ಉತ್ತರ ಬೀಳುವ ನಕ್ಷತ್ರಗಳು. ಇನ್ನು 7ನೆಯ ಪ್ರಶ್ನೆ, ನಮ್ಮ ಸೌರವ್ಯೂಹದ ಕೇಂದ್ರದಲ್ಲಿರುವಂಥ ಸ್ವಂತ ಬೆಳಕು ಮತ್ತು ಶಾಖವನ್ನು ಹೊಂದಿರತಕ್ಕಂಥ ನಕ್ಷತ್ರ ಯಾವುದು? ಆಪ್ಷನ್ ಎ ಭೂಮಿ,
ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ಮಂಗಳ. ಅಂದರೆ ಸ್ವಂತ ಬೆಳಕನ್ನು ಹೊಂದಿರಬೇಕು ಮತ್ತು ಶಾಖವನ್ನು ಹೊಂದಿರಬೇಕು. ಹಾಗಾದರೆ ಈ ಪ್ರಶ್ನೆಯ ಉತ್ತರ ಯಾವುದಾಗುತ್ತದೆ? ಸೂರ್ಯ. ಮುಂದಿನ ಪ್ರಶ್ನೆ ಇಲ್ಲಿದೆ. ನೀರಿನ ಆವಿಯು ತಣ್ಣಗಾದಾಗ ಅದು ಸಣ್ಣ ನೀರಿನ ಹನಿಗಳಾಗಿ ಬದಲಾಗುತ್ತದೆ. ಈ ಪ್ರಕ್ರಿಯೆನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಆವಿಯಾಗುವಿಕೆ, ಆಪ್ಷನ್ ಬಿ ಸಂಕ್ಷೇಪಣ, ಆಪ್ಷನ್ ಸಿ ಘನೀಕರಣ, ಆಪ್ಷನ್ ಡಿ ಕರಗುವಿಕೆ. ಅಂದರೆ ನೀರಿನ ಆವಿ ತಣ್ಣಗಾದಾಗ ಅದು ಸಣ್ಣ ನೀರಿನ ಹನಿಗಳಾಗಿ ಬದಲಾಗುತ್ತೆ. ಈ ಪ್ರಕ್ರಿಯೆನ ಏನೆಂದು ಕರೀತಾರೆ ಅಂದರೆ ಕ್ವಶನ್ ನಂಬರ್ 8ನೆಯ ಉತ್ತರ ಸಂಕ್ಷೇಪಣ ಎಂದು ಕರೆಯುತ್ತಾರೆ. ಸಂಕ್ಷೇಪಣ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 9. ಶಾಖದ ಕಾರಣದಿಂದ ನೀರು ದ್ರವ ರೂಪದಿಂದ ಅನಿಲ ರೂಪಕ್ಕೆ ಬದಲಾಗುವಂಥ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ಘನೀಕರಣ, ಆಪ್ಷನ್ ಬಿ ಮಳೆ ಬೀಳುವಿಕೆ, ಆಪ್ಷನ್ ಸಿ ಆವಿಯಾಗುವಿಕೆ, ಆಪ್ಷನ್ ಡಿ ಕರಗುವಿಕೆ. ಹಾಗಾದರೆ ಕ್ವಶನ್ ನಂಬರ್ 9ರ ಉತ್ತರ ಯಾವುದಾಗುತ್ತೆ ಅಂದರೆ ಆವಿಯಾಗುವಿಕೆ. ಅಂದರೆ ನೀರು ದ್ರವ ರೂಪದಿಂದ ಅನಿಲ ರೂಪಕ್ಕೆ ಉಂಟಾಗುವುದನ್ನು ನಾವೇನಂತ ಕರಿತೀವಿ ಅಂದರೆ ಆವಿಯಾಗುವಿಕೆ ಅಂತ ಹೇಳಿ ಕರೀತೇವೆ. ಇನ್ನು ಮುಂದಿನ ಪ್ರಶ್ನೆ ಇಲ್ಲಿದೆ. ನೀರು ಮಂಜುಗಡ್ಡೆಯಾಗಿ ಗಟ್ಟಿಯಾಗಲು ಪ್ರಾರಂಭಿಸುವಂಥ ತಾಪಮಾನ ಯಾವುದು? ಅಂದರೆ ನೀರು ಮಂಜುಗಡ್ಡೆ ಆಗಬೇಕು ಅಂದರೆ ಫ್ರೀಸ್ ಆಗಬೇಕಂದ್ರೆ ಪ್ರಾರಂಭಿಸುವಂಥ ತಾಪಮಾನ ಯಾವುದಂತ ಪ್ರಶ್ನೆ ಇದೆ. ಹಾಗಾದರೆ ಈ ಪ್ರಶ್ನೆಯ ಆಪ್ಷನ್ಗಳು ಈ ರೀತಿ ಇವೆ. ಆಪ್ಷನ್ ಎ 25 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 100 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 10 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ನೀರು ಮಂಜುಗಡ್ಡೆ ಆಗಬೇಕಂದ್ರೆ ಎಷ್ಟಿರಬೇಕಪ್ಪ ಅಂದ್ರೆ ತಾಪಮಾನ? ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 0 ಡಿಗ್ರಿ ಸೆಲ್ಸಿಯಸ್. ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರು ಏನಾಗತ್ತೆ ಅಂದರೆ ಮಂಜುಗಡ್ಡೆಗೆ ಏನಾಗತ್ತೆ ಬದಲಾಗತ್ತೆ. ಇನ್ನು ಕ್ವಶನ್ ನಂಬರ್ 11. ನೀರನ್ನು ತಣ್ಣಗಾಗಿಸಿದಾಗ ಮತ್ತು ಅದು ಗಟ್ಟಿಯಾದಾಗ ಅದು ಯಾವ ಸ್ಥಿತಿಗೆ ತಲುಪುತ್ತದೆ? ನಾವು ನೀರನ್ನು ಏನು ಮಾಡಿದಾಗ ಈ 0 ಡಿಗ್ರಿ ಸೆಲ್ಸಿಯಸ್ಗೆ ತಂದಾಗ ಅಥವಾ ಅದನ್ನು ನಾವು ಗಟ್ಟಿಯಾಗಿಸಿದಾಗ ಅದು ಯಾವ ಒಂದು ಸ್ಥಿತಿಗೆ ತಲುಪ್ತದೆ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಎ ದ್ರವ, ಆಪ್ಷನ್ ಬಿ ಅನಿಲ, ಆಪ್ಷನ್ ಸಿ ಘನ, ಆಪ್ಷನ್ ಡಿ ಪ್ಲಾಸ್ಮಾ. ಹಾಗಾದರೆ 11ನೇ ಪ್ರಶ್ನೆಯ ಉತ್ತರ ಏನಾಗುತ್ತದೆ ಅಂದರೆ ಯಾವಾಗಲೂ ನೀರನ್ನು ನಾವು ಮಂಜುಗಡ್ಡೆಗೆ ಕನ್ವರ್ಟ್ ಮಾಡಿದಾಗ ಅದು ಏನಾಗುತ್ತದೆ? ಘನ ರೂಪದಲ್ಲಿ ಉಂಟಾಗುತ್ತದೆ. ಮುಂದಿನ 12ನೇ ಪ್ರಶ್ನೆ. ಘನ ವಸ್ತುವು ಶಾಖವನ್ನು ಹೀರಿಕೊಂಡು ದ್ರವವಾಗಿ ಬದಲಾಗುವ ಪ್ರಕ್ರಿಯೆನ ಏನೆಂದು ಕರೆಯುತ್ತಾರೆ? ಈಗ ಒಂದು ಯಾವುದಾದ್ರೂ ಒಂದು ಘನ ವಸ್ತುವಿಗೆ ನಾವು ಶಾಖವನ್ನು ಕೊಟ್ಟಾಗ ಅದು ದ್ರವವಾಗಿ ಬದಲಾಗ್ತದೆ. ಇದಕ್ಕೆ ನಾವು ಏನಂತೇಳಿ ಕರಿತೀವಿ ಅಂತೇಳಿ ಕ್ವಶನ್. ಈ ಪ್ರಶ್ನೆಯ ಆಪ್ಷನ್ ಈ ರೀತಿ ಇವೆ. ಆಪ್ಷನ್ ಎ ಬಾಷ್ಪೀಕರಣ, ಆಪ್ಷನ್ ಬಿ ಸಾಂದ್ರೀಕರಣ, ಆಪ್ಷನ್ ಸಿ ಕರಗುವಿಕೆ, ಆಪ್ಷನ್ ಡಿ ಘನೀಕರಣ. ಹಾಗಾದರೆ ಪ್ರಶ್ನೆ 12ರ ಉತ್ತರ ಯಾವುದಾಗುತ್ತದೆ ಅಂದರೆ ಕರಗುವಿಕೆ ಅಂತ ಉತ್ತರ ಆಗುತ್ತದೆ. ಅಂದರೆ ನಾವು ಯಾವುದಾದರೂ ಒಂದು ಘನವಸ್ತುವನ್ನು ಶಾಖವನ್ನು ಕೊಟ್ಟಾಗ ಅದು ತನ್ನ ಗಾತ್ರದಲ್ಲಿ ಕೂಡ ಹಾಗೂ ತನ್ನ ಭೌತಿಕವಾಗಿ ಬದಲಾಗುತ್ತಾ ಏನಾಗುತ್ತೆ? ದ್ರವವಾಗಿ ಏನಾಗುತ್ತೆ ಅಂದರೆ ಬದಲಾಗುತ್ತದೆ. ಈ ಪ್ರಕ್ರಿಯೆ ನಾವು ಕರಗುವಿಕೆಯ ಪ್ರಕ್ರಿಯೆ ಅಂತೇಳಿ ಕರಿತೀವಿ. ಹಾಗಾದರೆ ಕ್ವಶನ್ ನಂಬರ್ 13. ಒಂದು ದ್ರವವು ತಂಪಾಗಿದ್ದಾಗ ಘನವಸ್ತುವಾಗಿ ಬದಲಾಗುವಂಥ ಪ್ರಕ್ರಿಯೆನ ನಾವು ಏನೆಂದು ಕರೆಯುತ್ತೇವೆ ಅಂತೇಳಿ. ಈಗ ಒಂದು ಲಿಕ್ವಿಡ್ ಇರುತ್ತೆ, ಆ ಲಿಕ್ವಿಡ್ಗೆ ನಾವು ತಂಪನ್ನು ಕೊಟ್ಟಾಗ, ಕೋಲ್ಡನ್ನು ಕೊಟ್ಟಾಗ ಅದು ಘನವಸ್ತುವಾಗಿ ಬದಲಾಗುತ್ತೆ. ಈ ಪ್ರಕ್ರಿಯೆನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಪ್ರಶ್ನೆಯ ಮೊದಲನೇ ಆಪ್ಷನ್ ಆವಿಯಾಗುವಿಕೆ, ಆಪ್ಷನ್ ಬಿ ದ್ರವೀಕರಣ, ಆಪ್ಷನ್ ಸಿ ಘನೀಕರಣ, ಆಪ್ಷನ್ ಡಿ ಸಾಂದ್ರೀಕರಣ. ಹಾಗಾದರೆ ಪ್ರಶ್ನೆ 13ರ ಉತ್ತರ ಯಾವುದಾಗುತ್ತದೆ ಅಂದರೆ ಘನೀಕರಣ. ಪ್ರಶ್ನೆ ಬಿ ಉತ್ತರ ಯಾವುದಾಗುತ್ತದೆ? ಘನೀಕರಣ. ಮುಂದಿನ ಪ್ರಶ್ನೆ ಇಲ್ಲಿದೆ. ಭೂಮಿಯ ವಾತಾವರಣದಲ್ಲಿ ನೀರಿನ ಅನಿಲ ರೂಪವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಭೂಮಿ ಒಳಗೆ ವಾತಾವರಣ ಒಳಗೆ ಏನಿರ್ತೈತಲ್ಲ ನೀರಿನ ಅನಿಲ ರೂಪವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಈ ಪ್ರಶ್ನೆಯ ಮೊದಲನೇ ಆಪ್ಷನ್ ಎ ದ್ರವ ನೀರು, ಆಪ್ಷನ್ ಬಿ ನೀರಿನ ಆವಿ, ಆಪ್ಷನ್ ಸಿ ಘನ ನೀರು, ಆಪ್ಷನ್ ಡಿ ನೀರಿನ ಹನಿಗಳು. ಹಾಗಾದರೆ 14ನೇ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ನೀರಿನ ಆವಿ ಆಗುತ್ತದೆ. ಆಪ್ಷನ್ ಬಿ ನೀರಿನ ಆವಿ ಆಗುತ್ತದೆ. ಮುಂದಿನ ಪ್ರಶ್ನೆ ಇಲ್ಲಿದೆ. ಕ್ವಶನ್ ನಂಬರ್ 15. ಜೀವಿಗಳು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬದಲಾವಣೆಗಳಿಗೆ ತೋರಿಸುವಂಥ ಪ್ರಕ್ರಿಯೆನ ಏನೆಂದು ಕರೆಯುತ್ತಾರೆ? ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವಂಥ ಜೀವಿಗಳು ತಮ್ಮ ಬದಲಾವಣೆಯನ್ನು ತೋರಿಸುವಂಥ ಪ್ರತಿಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಯ ಮೊದಲನೆಯ ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ಪ್ರಚೋದನೆ, ಆಪ್ಷನ್ ಸಿ ಪ್ರತಿಕ್ರಿಯೆ, ಆಪ್ಷನ್ ಡಿ ಚಲನೆ. ಹಾಗಾದರೆ ಕ್ವಶನ್ ನಂಬರ್ 15ರ ಉತ್ತರ ಯಾವುದಾಗುತ್ತದೆ ಅಂದರೆ ಪ್ರತಿಕ್ರಿಯೆ ಆಗುತ್ತದೆ. ಆಪ್ಷನ್ ಸಿ ಪ್ರತಿಕ್ರಿಯೆ ಉಂಟಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ 16. ಯಾವ ಪ್ರಾಣಿಯು ಮರುಭೂಮಿಯ ಕಠಿಣ ಪರಿಸರದಲ್ಲಿ ಬದುಕಲು ವಿಶೇಷ ದೈಹಿಕ ಲಕ್ಷಣಗಳನ್ನು ಹೊಂದಿದೆ? ಯಾವ ಪ್ರಾಣಿಯು ಮರುಭೂಮಿಯ ಕಠಿಣ ಪರಿಸರದಲ್ಲಿ ಬದುಕಲು ವಿಶೇಷ ದೈಹಿಕ ಲಕ್ಷಣ ಹೊಂದಿದೆ ಅಂದರೆ ಉತ್ತರ ಆನ್ಸರ್ ಯಾವುದಂದರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತದೆ. ಒಂಟೆ.
ಒಂಟೆ ತನ್ನದೇ ಆದಂಥ ವಿಶೇಷವಾದಂಥ ಬದುಕುವ ದೈಹಿಕ ಲಕ್ಷಣಗಳನ್ನ ಹೊಂದಿರುತ್ತದೆ ಮತ್ತು ಮರುಭೂಮಿಯಲ್ಲಿ ನೀರಿನ ಒಂದು ಅಭಾವವಿರುವುದರಿಂದ ಅದು ತನ್ನ ಒಂದು ವಿಶಿಷ್ಟವಾದ ದೇಹದ ದೈಹಿಕ ಲಕ್ಷಣವನ್ನು ಕೂಡ ಏನು ಮಾಡುತ್ತೆ ಅಂದ್ರೆ ಹೊಂದಿದೆ. ಅದಕ್ಕೆ ಈ ಪ್ರಶ್ನೆಯ ಉತ್ತರ ಯಾವುದಾಗುತ್ತದೆ? ಒಂಟೆ. ಇನ್ನು ಪ್ರಶ್ನೆ 17, ಕ್ವಶನ್ ನಂಬರ್ 17, ಜೀವಂತ ಜೀವಿಗಳ ಒಂದು ಪ್ರಮುಖ ಲಕ್ಷಣವೆಂದರೆ ಅವುಗಳ ಗಾತ್ರ, ಎತ್ತರ ಮತ್ತು ತೂಕದಲ್ಲಿ ಕಾಲಕ್ರಮೇಣ ಹೆಚ್ಚಳವಾಗುತ್ತದೆ. ಈ ಪ್ರತಿಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಈ ಪ್ರಶ್ನೆಯ ಆಪ್ಷನ್ ಎ ಚಲನೆ, ಆಪ್ಷನ್ ಬಿ ಉಸಿರಾಟ, ಆಪ್ಷನ್ ಸಿ ಬೆಳವಣಿಗೆ, ಆಪ್ಷನ್ ಡಿ ಸಂತಾನೋತ್ಪತ್ತಿ. ಅಂದರೆ ಒಂದು ಜೀವಂತ ಜೀವಿ ಅದು ಗಾತ್ರದಲ್ಲಿ ಹೆಚ್ಚಾಯಿತು, ಎತ್ತರದಲ್ಲಿ ಹೆಚ್ಚಾಯಿತು ಮತ್ತು ತೂಕದಲ್ಲಿ ಕಾಲಕ್ರಮೇಣ ಹೆಚ್ಚಳಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬೆಳವಣಿಗೆ ಅಂತೇಳಿ ಕರಿತೀವಿ. ಹಂಗಾರೆ ಪ್ರಶ್ನೆ 17ರ ಉತ್ತರ ಯಾವುದಾಗುತ್ತದೆ ಅಂದರೆ ಬೆಳವಣಿಗೆ. ಇನ್ನು ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, ಮರಳುಗಾಡಿನಲ್ಲಿ ಬೆಳೆಯುವ ತನ್ನ ಎಲೆಗಳನ್ನು ಮುಳ್ಳುಗಳಾಗಿ ಪರಿವರ್ತಿಸಿಕೊಂಡಿರುವ ಮತ್ತು ಕಾಂಡದಲ್ಲಿ ನೀರನ್ನು ಸಂಗ್ರಹಿಸುವಂತಹ ಸಸ್ಯ ಯಾವುದು? ಎಲ್ಲಿ? ಮರುಭೂಮಿಗೆ, ಡೆಸರ್ಟ್ಗೆ ಸಂಬಂಧಪಟ್ಟಂತಹ ಸಸ್ಯ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಈ ಪ್ರಶ್ನೆ ಮೊದಲ ಆಪ್ಷನ್ ಕಮಲ, ಎ ಕಮಲ, ಬಿ ಆಪ್ಷನ್ ಮಾವು, ಸಿ ಆಪ್ಷನ್ ಕ್ಯಾಕ್ಟಸ್, ಡಿ ಆಪ್ಷನ್ ಪಾಚಿ. ಅಂದರೆ ಮರಳುಗಾಡಿನಲ್ಲಿ ಈ ಮರುಭೂಮಿಯೊಳಗೆ ಏನಂತಂದರೆ ಸಸ್ಯಗಳು ತಮ್ಮ ಎಲೆಗಳನ್ನಾಗಲಿ ತಮ್ಮ ಕಾಂಡಗಳನ್ನಾಗಲಿ ಅವುಗಳ ಮೇಲಿರುವಂತಹ ಒಂದು ಎಲೆಗಳ ಭಾಗ ದಿಪ್ಪಾಗಿರುತ್ತೆ. ಯಾಕಂತಂದ್ರೆ ಅಷ್ಟೊಂದು ಹಾರ್ಡ್ ಯಾಕಿರುತ್ತಂದ್ರೆ ಜಾಸ್ತಿ ನೀರು ಬಿಸಿಲಿಗೆ ಆವಿ ಆಗಬಾರ್ದು ಅಂತೇಳಿ. ಅದ್ರ ಸಂಬಂಧ ಕೆಳಗೆ ಕೊಟ್ಟಿರೋಂಥ ಪ್ರಶ್ನೆಯೊಳಗೆ ಯಾವ ಸಸ್ಯ ಏನು ಮಾಡುತ್ತೆ ಅಂದ್ರೆ ಎಲೆಗಳನ್ನ ಮುಳ್ಳುಗಳಾಗಿ ಪರಿವರ್ತಿಸಿಕೊಂಡಿರುತ್ತೆ ಅಂತ ಕೇಳ್ಯಾರ. ಹಾಗಾದರೆ ಈ 18ನೇ ಪ್ರಶ್ನೆ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಕ್ಯಾಕ್ಟಸ್ ಆಗುತ್ತದೆ. ಆಪ್ಷನ್ ಸಿ ಕ್ಯಾಕ್ಟಸ್ ಆಗುತ್ತದೆ. ಮುಂದಿನ 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಾಸಸ್ಥಾನದ ಅಜೈವಿಕ ಅಂಶಕ್ಕೆ ಉದಾಹರಣೆಯಾಗಿದೆ? ಇಲ್ಲಿ ನೋಡ್ರಿ, ಜೈವಿಕ ಮತ್ತು ಅಜೈವಿಕ ಅಂತೇಳಿ ಎರಡು ಇದನ್ನು ಬರ್ತಾವೆ ಎಲ್ಲಿ? ಪರಿಸರ ಅಧ್ಯಯನ ಒಳಗೆ. ಜೈವಿಕ ಅಂದರೆ ಜೀವವಿರುವಂಥ ಅಂಶಗಳು, ಅಜೈವಿಕ ಅಂದರೆ ಜೀವ ಇರಲಾರ್ದಂಥ ಅಂಶಗಳು. ಆದರೆ ಜೈವಿಕಗಳು ಅಜೈವಿಕದ ಮೇಲೆ ಯಾವತ್ತೂ ಏನಾಗಿರ್ತಾವೆ? ಅವಲಂಬನೆ ಆಗಿರ್ತಾವೆ. ಹಂಗಂದ್ರೆ ಕೆಳಗಿನ ಯಾವುದು ವಾಸಸ್ಥಾನದ ಅಜೈವಿಕ ಅಂಶಕ್ಕೆ ಉದಾಹರಣೆ ಆಗಿದೆ ಅಂತ ಈ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆ 1ನೇ ಆಪ್ಷನ್ ಏನಿದೆ? ಎ ಸಸ್ಯಗಳು, ಬಿ ಪ್ರಾಣಿಗಳು, ಸಿ ಸೂರ್ಯನ ಬೆಳಕು, ಡಿ ಸೂಕ್ಷ್ಮ ಜೀವಿಗಳು. ಅಂದರೆ ನಾವು ಕೊಟ್ಟಂಥ ಪ್ರಶ್ನೆ ಒಳಗೆ ಏನು ಮಾಡಬೇಕು? ಯಾವ ಜೀವತಿ ಯಾವ ಜೀವಿಲ್ಲ ಅಂತೇಳಿ ನೋಡ್ಕೋಬೇಕು. ಕೊಟ್ಟಂಥ ಪ್ರಶ್ನೆ ಅಜೈವಿಕ ಐತ್ಲಿ, ಆದ್ದರಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದಾಕತ್ತೆ ಅಂದ್ರೆ ಸಿ ಸೂರ್ಯನ ಬೆಳಕು. ಸಿ ಯಾವುದಾಕತಿ? ಸೂರ್ಯನ ಬೆಳಕು. ಈ ಪ್ರಶ್ನೆಗೆ ಏನಾಕತಿ? ಸರಿಯಾದ ಉತ್ತರ ಆಕತಿ. ಓಕೆ, ಈ ತರಗತಿಯ ಕೊನೆಯ ಪ್ರಶ್ನೆ, ಮರುಭೂಮಿಯ ಸಸ್ಯಗಳಲ್ಲಿ ಎಲೆಗಳು ಸಾಮಾನ್ಯವಾಗಿ ಮುಳ್ಳುಗಳಾಗಿ ಮಾರ್ಪಡಲು ಮುಖ್ಯ ಕಾರಣ ಏನು? ಹಾಗಾದ್ರೆ ಮರುಭೂಮಿ ಸಸ್ಯ ಒಳಗೆ ಇನ್ಕಳೆ ಪ್ರಶ್ನೆ ಒಳಗನ ಹೇಳಿದಂಗೆ ಮರುಭೂಮಿ ಸಸ್ಯ ಒಳಗೆ ಎಲೆಗಳು ಸಾಮಾನ್ಯವಾಗಿ ಎದ್ರ ಸಂಬಂಧ ಮುಳ್ಳಾಗಿರ್ತಾವೆ. ಯಾಕಷ್ಟು ಹಾರ್ಡ್ ಇರ್ತಾವತ್ತಂದ್ರೆ ಅದಕ್ಕೆ ಕಾರಣ ಏನಂತ ಕೇಳ್ಯಾರ. 1ನೇ ಆಪ್ಷನ್ ಏನಪ್ಪ ಅಂದ್ರೆ ಎ ದ್ಯುತಿ ಸಂಶ್ಲೇಷಣೆ ಹೆಚ್ಚಿಸಲು, ಆಪ್ಷನ್ ಬಿ ಪ್ರಾಣಿಗಳಿಂದ ರಕ್ಷಿಸಲು, ಆಪ್ಷನ್ ಸಿ ನೀರಿನ ನಷ್ಟವನ್ನು ಕಡಿಮೆ ಮಾಡಲು, ಆಪ್ಷನ್ ಡಿ ಪರಾಗಸ್ಪರ್ಶಕಗಳನ್ನು ಆಕರ್ಷಿಸಲು. ಅದೇ ಇನ್ಕಳೆ ಪ್ರಶ್ನೆ ಒಳಗೆ ಹೇಳಿದಂಥದ ಮೇನ್ ಏನಪ್ಪ ಅಂದ್ರೆ ಎದಕ್ಕಂದ್ರೆ ರೀಸನ್ನ ಡೆಸರ್ಟ್ ಒಳಗೆ ಎದಕ್ಕಂದ್ರೆ ಒಂದು ಆಪ್ಷನ್ ಸಿ ಏನಾಗುತ್ತೆ ಅಂದ್ರೆ ನೀರಿನ ನಷ್ಟವನ್ನು ಕಡಿಮೆ ಮಾಡಲು. ಯಾಕಂದ್ರೆ ಮರುಭೂಮಿ ಒಳಗೆ ಸಾಕಷ್ಟು ನೀರು ಸಿಗ್ತಿರಂಗಿಲ್ಲ. ಅದಕ್ಕೆ ಕ್ವಶನ್ ನಂಬರ್ 20ರ ಆನ್ಸರ್ ಏನಾಗತ್ತೆ? ನೀರಿನ ನಷ್ಟವನ್ನು ಕಡಿಮೆ ಮಾಡಲು ಆಕತಿ. ಇದೇ ರೀತಿ ತರಗತಿಗಳನ್ನು ನೀವು ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ನೋಡಬಹುದು. ಹಾಗೆ ಮುಂದುವರಿಸೋಣ.